ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಹಕಾರ ಕೊಡಿ, ಬೆಳೆಸಿ, ಹರಸಿ, ಹಾರೈಸಿ. ಇದು ನಿಮ್ಮ ಚಾನಲ್ ಕ್ಷಿಪ್ರಕ್ರಾಂತಿ ಮೀಡಿಯಾ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಬೆಳೆಸಿ, ಹರಸಿ, ಹಾರೈಸಿ, ಆಶೀರ್ವದಿಸಿ ಅಂತ ಕೇಳಿಕೊಂಡು ವಿಡಿಯೋನ ಓಡಿಸ್ಕೊಂಡು ನೋಡ್ದಿರ ಒಂದೇ ಸಮ ನೋಡಿದಾಗ ಮಾತ್ರ ನಿಮಗೆ ವಿಡಿಯೋ ಸಂಪೂರ್ಣ ವಿವರ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ಅಂದರೆ ಸ್ಕಿಪ್ ಮಾಡಿ ಓಡಿಸ್ತೀರ. ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಗಮನಕ್ಕೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ನಿಮ್ಮ ಗಮನಕ್ಕೆ ಎಲ್ಲ ಮಾಹಿತಿಗಳನ್ನ ತರುವಂಥ ಜವಾಬ್ದಾರಿ, ಹೊಣೆ ನಮ್ಮದು. Audience of His Holiness, and how do you feel this time? Any particular feeling? I always, whenever he comes to Bangalore and Karnataka, I always go and take his blessings. This is probably 7th or 8th time I am meeting him, and many a times we have exchanged our Buddhist philosophies, and I have been associated with the Tibetan educational institutions when I was a higher education minister. In fact, His Holiness and myself inaugurated the Bangalore educational institutions also. I always have great respect to him and his philosophies. My family follows Buddhist philosophies, and hence I have something in common. ಸರ್, ಅವರ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿ ಕಾಣಿಸ್ತಾರೆ. ಇತ್ತೀಚೆಗೆ ಸ್ವಲ್ಪ ನೀ ಪೇಯ್ನು ಮತ್ತು ಅದೆಲ್ಲ ಆದದ್ರಿಂದ ಸ್ವಲ್ಪ ಏಜ್ ಫ್ಯಾಕ್ಟರು, 90 ವರ್ಷದ ನಂತರ ಸ್ವಾಭಾವಿಕವಾಗಿ ಏಜ್ ಫ್ಯಾಕ್ಟರ್ ಇದ್ದೇ ಇರುತ್ತಲ್ಲ, ಹಾಗಾಗಿ ಅವರು ಆರೋಗ್ಯವಾಗಿರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ಸರ್, ಉದಯಗಿರಿ ಪೊಲೀಸ್ ಠಾಣೆ ಕುಟುಂಬ ಬುದ್ಧನ ತತ್ವಗಳನ್ನು, ಸಿದ್ಧಾಂತಗಳನ್ನು ಪಾಲನೆ ಮಾಡ್ತೇವೆ. ಅದರ ಹಿನ್ನೆಲೆಯಲ್ಲಿ ದಲೈ ಲಾಮಾ ಅವರು 14ನೇ ಲಾಮಾ, ಹಾಗಾಗಿ ಅವರ ಬಗ್ಗೆ ಭಾಳ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಅವರು ಯಾವಾಗ ಕರ್ನಾಟಕಕ್ಕೆ ಬಂದಾಗೆಲ್ಲ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತೇನೆ. ಈ ಬಾರಿ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ. ಅವರು ಇಲ್ಲಿಗೆ ನೇರವಾಗಿ ಬಂದು ಇಲ್ಲಿ ಸುಮಾರು 15 ದಿವಸಗಳಿಂದ ಇಲ್ಲೇ ಇದ್ದಾರೆ. ಅದು 7 ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಅವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದೆ ನಾನು ಮತ್ತು ನಮ್ಮ ಶ್ರೀಮತಿಯವರು. ಭಾಳ ಸಂತೋಷ ಆಗಿದೆ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು. ಈಗಾಗಲೇ ಅವರಿಗೆ 90 ವರ್ಷ ದಾಟಿದ್ದಾರೆ. ಇನ್ನೂ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯನ ಕೊಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಡೀ ವಿಶ್ವಕ್ಕೆ ಒಂದು ರೀತಿಯ ಶಾಂತಿಯ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಬಗ್ಗೆ ಅಪಾರವಾದ ಗೌರವವನ್ನು ನಾನು ಇಟ್ಕೊಂಡಿದ್ದೇನೆ. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದು ಅವರು ಇಲ್ಲಿ ಏನು ಈ ಟಿಬೆಟಿಯನ್ ಕಾಲೋನಿ ಇದೆ, ಇಲ್ಲಿಗೆ ಬಂದು ಅವರಿಗೆಲ್ಲ ಟಿಬೆಟಿಯನ್ಸ್ಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಪಾರವಾದ ಗೌರವದೊಂದಿಗೆ ಅವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ತಾವು ವಿಶೇಷವಾಗಿ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಅಂದರೆ ಶಾಂತಿ, ನೆಮ್ಮದಿ. ನಮಗೆಲ್ಲ ಮನಸ್ಸಿಗೆ ನೆಮ್ಮದಿ ಇರಬೇಕಲ್ಲ, ಅದಕ್ಕಾಗಿ ನೆಮ್ಮದಿ ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡಿ. ಸೆಂಟ್ರಲ್ ಮಿನಿಸ್ಟರ್ ಕೂಡ ಬಂದಿದ್ರು, ನೀವು ಬಂದಾಗಲೇ ಏನು ವಿಶೇಷ ಸರ್? ಗೊತ್ತಿಲ್ಲ ನನಗೆ. ಅವ್ರು ಬಂದಿದ್ದು ಈಗ ಇಲ್ಲಿ ಬಂದ ಮೇಲೆ ಹೇಳಿದರು, ಅವ್ರು ಭೇಟಿ ಮಾಡಲಿಲ್ಲ ನಾನು. ಓಕೆ ಸರ್, ಅವರಿಗೆ ಹೆಚ್ಚಿನದಾಗಿ ಜೀವ ಬೆದರಿಕೆ ಕೂಡ ಇದೆ, ಹಾಗಾಗಿ ಸೆಂಟ್ರಲ್ ಇಂದ ಸೆಕ್ಯೂರಿಟಿ ಕೂಡ ಅವರಿಗೆ ಯಾವ ರೀತಿ ಅಲ್ಲ, ಅವರಿಗೆ ಮೊದಲಿನಿಂದಲೂ ಕೂಡ ಟಿಬೆಟಿಯನ್ ಏನು ಟಿಬೆಟ್ ಅಂತ ಒಂದು ದೇಶ ಇತ್ತು, ಅದನ್ನು ಚೈನಾದವರು ಆಕ್ಯುಪೈ ಮಾಡ್ಕೊಂಡ ಮೇಲೆ ಅವರೆಲ್ಲ ಈ ಭಾರತಕ್ಕೆ ಬಂದಿದ್ದು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರ ಆಹ್ವಾನ ಮಾಡಿ ರೆಫ್ಯೂಜಿ ಸ್ಟೇಟಸ್ ಕೊಟ್ಟು ಅವರಿಗೆ ಅಲ್ಲಿಂದ ಇಲ್ಲಿವರೆಗೂ ಇದ್ದಾರೆ. ಸುಮಾರು
ಇಲ್ಲಿ ಈ ಭಾಗದಲ್ಲಿ ಒಂದು ನನಗೆ ತಿಳಿದಾಗೆ ಒಂದು 30-40 ಸಾವಿರ ಜನ ಇಲ್ಲಿದ್ದಾರೆ ಅಂತ ಹೇಳಿ ಕೇಳಿದೆ. 2 ಸೆಟ್ಲ್ಮೆಂಟಲ್ಲಿ. ನಮ್ಮಲ್ಲಿ 5-6 ಸೆಟ್ಲ್ಮೆಂಟ್ ಇದೆ ಕರ್ನಾಟಕದಲ್ಲಿ, ಮುಂಡಗೋಡದಲ್ಲಿ, ಹುಣಸೂರಲ್ಲಿ, ಇಲ್ಲಿ ಎಲ್ಲ ಕಡೆ. ಹಾಗಾಗಿ ಅವರೆಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ. ಅವರಿಗೆ ಮೊದಲಿಂದನೂ ಕೂಡ ಒಂದು ರೀತಿಯ ಜೀವ ಬೆದರಿಕೆ ಇದೆ. ಅದನ್ನ ಬಗ್ಗೆ ಕೇಂದ್ರ ಸರ್ಕಾರದವರು ವಿಶೇಷವಾದಂಥ ಸೆಕ್ಯೂರಿಟಿಯನ್ನು ಅವರಿಗೆ ಕೊಟ್ಟಿರ್ತಾರೆ. ರಾಜ್ಯಕ್ಕೆ ಬಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೂಡ ನಮ್ಮ ಪೊಲೀಸ್ ಫೋರ್ಸ್ ಕೂಡ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರೆ. ಯಾಕೆಂದರೆ ಹಿ ಈಸ್ ಟ್ರೀಟೆಡ್ ಆಸ್ ಎ ಸ್ಟೇಟ್ ಗೆಸ್ಟ್. ಅದರಿಂದ ಅದನ್ನು ಖಂಡಿತವಾಗಿ ಯಾವಾಗಲೂ ಮಾಡ್ತಾರೆ. Okay, sir. Sir, how many times do you have ಈಗ FIR ಆಗಿದೆ ಸರ್? ನಾವು ಈಗಾಗಲೇ ಒಂದು 11-12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಅದು ಇನ್ನೂ ಕೂಡ ಐಡೆಂಟಿಫೈ ಮಾಡಿ ಯಾರ್ಯಾರು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಅವರು ಕಲೆಸೋದಾಗಲಿ ಅಥವಾ ಗಲಾಟೆ ಮಾಡೋದಾಗಲಿ ಅದೆಲ್ಲ ಕಾಣಿಸ್ತಾರೆ, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕಾನೂನು ಕ್ರಮ ತಗೊಳ್ತಾರೆ. ನೀವು ಭೇಟಿ ನೀಡಿದ್ರಿ? ನಾನು ಈಗ ವಾಪಸ್ ಹೋಗುವಾಗ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡ್ತೇನೆ. ಸರ್, ನಿಮ್ಮ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಂದರೆ RSS ಅವರು ಬಂದು ಮಾಡಿದ್ದಾರೆ ಟೋಪಿ ಹಾಕೊಂಡು ಅಂತ ಗೊತ್ತಿಲ್ಲ ಹೇಳುವಂಥದ್ದು. ನನಗೆ, ಅಲ್ಲ, ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. Press meet ಮಾಡಿದ್ದಾರೆ. ಬಹಳಷ್ಟು ಇದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅದರಲ್ಲಿ ಪ್ರತಾಪ್ ಸಿಂಹ ಅವರ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅವಾಗ ಗೊತ್ತಾಗ್ತದೆ ಆ ಥರ ಏನಾರು ಇದ್ರೆ. ಪ್ರತಾಪ್ ಸಿಂಹ ಅವರು ಕೂಡ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ರೌಡಿ ಶೀಟರ್ ಕೂಡ ಇದ್ದ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ, ಅದು ಆ ಮಾಹಿತಿ ನನ್ನ ಹತ್ರ ಇಲ್ಲ. ಅವರಿಗೆ ಭಾಳ ಪ್ರತಾಪ್ ಸಿಂಹ ಅವರಿಗೆ, ಲಕ್ಷ್ಮಣ್ ಅವರಿಗೆ ಎಲ್ಲ ಮೋರ್ ಇಂಟೆಲಿಜೆನ್ಸ್ ಇದ್ದಂಗಿದೆ. ನಮಗೇನು ಗೊತ್ತಿಲ್ಲ, ಆ ಮಾಹಿತಿಗಳು ನನ್ನ ಹತ್ರ ಇಲ್ಲ. ಪೊಲೀಸ್ ಕಾರ್ಯ ಕೂಡ ಕಲ್ಲು ಹೊಡೆದಿದ್ದಾರೆ, ಅದು ಅವರನ್ನ ಯಾರಂತ ಹೇಳಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೂಡ ಕೆಲವ್ರನ್ನೆಲ್ಲ CC ಫುಟೇಜ್ ನೋಡಿ ಅರೆಸ್ಟ್ ಮಾಡ್ತಾರೆ. ಯಾರು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಓಡಿಸಿ ನೋಡ್ದಿರ ಪೂರ್ತಿ ನೋಡಿದಾಗ ನಿಮಗೂ ಆ ವಿಡಿಯೋ ಬಗ್ಗೆ ಒಂದಷ್ಟು ಅರ್ಥ ಆಗುತ್ತೆ. ಎಲ್ಲ ಕರೆಕ್ಟಾಗಿ ಅದರ ಪೂರ್ಣ ಏನೈತೆ ಕಂಪ್ಲೀಟ್ ತಲೆಗೆ ಹೋಗುತ್ತೆ. ಇಲ್ಲದಿದ್ದರೆ ನೋಡಿ, ಅರ್ಧಂಬರ್ಧ ಕೇಳಿಸ್ಕೊಂಡಾಗ ಏನು ಪೂರ್ತಿ ಅರ್ಥ ಆಗೋದಿಲ್ಲ, ಆ ರೀತಿ ಇರುತ್ತೆ. ಹಾಗಾಗಿ ವಿಡಿಯೋನ ದಯಮಾಡಿ ಯಾವುದೇ ವಿಡಿಯೋಗಳಾಗಲಿ, ಯಾರದೇ ವಿಡಿಯೋಗಳಾಗಲಿ ಅರ್ಧಂಬರ್ಧ ಓಡಿಸಿ ನೋಡಬೇಡಿ, ಪೂರ್ತಿ ನೋಡಿ. ಅದು ನಾವು ಮಾಡಿದಂಥ ಶ್ರಮಕ್ಕೆ ನಮಗೆ ಸಾರ್ಥಕತೆ, ಮನೋಭಾವನೆ ನಮಗೆ ಸಿಗುತ್ತೆ ನೀವು ನೋಡಿದಾಗ. ಹಾಗೆ ಬೆಳೆಸಿ, ಹಾರೈಸಿ ನಮ್ಮ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಇನ್ನು ಮುಂದಕ್ಕೂ ಇದೇ ರೀತಿ ಬೆಳೆಸ್ತಾ ಹೋಗಿ, ಹಾರೈಸ್ತಾ ಹೋಗಿ. ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಸದಾ ಹೀಗೆ ಇರಲಿ. ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಶುಭರಾತ್ರಿ.